ಫೈನಾನ್ಸ್ ಒಳಗೆ ಯಾರೆಲ್ಲ ಕೆಲಸ ಮಾಡತ್ತೀರಿ ಅವ್ರಿಗೊಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಮೈಕ್ರೋ ಫೈನಾನ್ಸ್ದಾಗ ಎಸ್ಪೆಷಲಿ ಮೈಕ್ರೋ ಫೈನಾನ್ಸ್ದಾಗ ಯಾರು ಕೆಲಸ ಮಾಡತ್ತಿರ್ತೀರಿ ನೋಡ್ರಿ, ಅವ್ರು ಆದಷ್ಟು ಬೇಗ ಬೇರೆ ಕೆಲಸ ಸಿಗುತ್ತಕ ಕೆಲಸ ಬಿಡಕ್ಕೆ ಹೋಗ್ಬೇಡ್ರಿ. ಅಂದ್ರೆ ಅಲ್ಲೇ ಭಾಳ ದಿವ್ಸ ಉಳ್ಕೋರತ್ ಹೇಳತ್ತಿಲ್ಲ ನಿಮ್ಗೆ. ಆದರೆ ಆದಷ್ಟು ಲಘು ಸ್ವಿಚ್ ಆಗ್ರಿ. ಬೇರೆ ಕಂಪ್ನಿ ನೋಡ್ರಿ ಚಲೋ ಅಂತ ಮಾರ್ಗೇಜ ಅಲ್ಲಿ ಹೋಗ್ರಿ. ಆದರೆ ನೀವು GLG ಒಳಗೆ ಪ್ಲೀಸ್ ಲಾಸ್ಟ್ ತನಕ ಇರೋಕ್ಕೆ ಹೋಗ್ಬೇಡ್ರಿ. ನಾ ಈಗ GLG ಒಳಗೆ 2 ವರ್ಷ ಕೆಲಸ ಮಾಡಿ ಅಲ್ಲಿಂದ ಪ್ರಮೋಷನ್ ಕೊಟ್ಟರು ಭೀ ನಾ ಅಲ್ಲಿ ಬಿಟ್ಟು ನಮ್ಮ ಊರಿಗೆ ಬಂದೀನಿ. ಯಾಕಂದ್ರೆ ನನಗೆ GLG ಒಳಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ಅಲ್ಲಿ ಕೊಡು ಇರಿಟೇಟ, ಅಲ್ಲಿ ಕೊಡು ಟಾರ್ಚರ, ಅಲ್ಲಿ ಮಾತಾಡೋ ರೀತಿನ ಬೇರೆ, ಮಾರ್ಗೇಜ್ ಒಳಗೆ ಮಾತಾಡೋ ರೀತಿನ ಬೇರೆ. ಸೊ ನಾ ಈಗ ನಮ್ಮ ಊರಿಗೆ ಬಂದೀನಿ, 7-8 ಫೈನಾನ್ಸ್ ತಿರುಗಾಡೀನಿ ಆಲ್ರೆಡಿ. ಸೊ ಇಲ್ಲೊಂದು ಕೆಲಸ ಕೇಳಕ್ಕೆ ಬಂದೀನಿ. ಸೊ ಕೆಲಸ ಸಿಗ್ಬೋದಂತ ಒಂದು ಹೋಪ್ ಐತಿ. ಸೊ ನೋಡೋಣ ಬರ್ರಿ ಏನೇನಾಗ್ತೈತಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನಾದರೂ ಭೀ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ನಾ ಆಲ್ರೆಡಿ ಒಂದು ವಿಡಿಯೋ ಹಾಕಿನ ಮೊದಲು, ಆ ವಿಡಿಯೋ ಹೋಗಿ ನೋಡಿರಿ. ಆಮೇಲೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ನಾ ಇವತ್ತು ಅಲಾರಾಮ್ ಇಟ್ಕೊಂಡು ಬೆಳಿಗ್ಗೆ 5 ಗಂಟೆಗೆ ಎದ್ದ ಹಾಲು ತಿಕ್ಕೊಂಡು ಗಾಡಿ ತೊಗೊಂಡು ನಾ ಹೊಂಟೀನಿ ನಮ್ಮ ದೋಸ್ತ್ ಕಡೆ. ಸೊ ಅಲ್ಲಿಂದ ಅವ್ನು ಪಿಕ್ ಮಾಡ್ಕೊಂಡು ನಾ ಡೈರೆಕ್ಟಾಗಿ ಜಿಮ್ಮಿಗೆ ಹೊಂಟೀನಿ. ಇವತ್ತು ನಂದು ಜಿಮ್ ಒಳಗೆ ಫಸ್ಟ್ ಡೇ ಐತಿ. ಸೊ 2-3 ಸಲ ಜಿಮ್ಗೆ ಹಚ್ಚೀನಿ, 1 ತಿಂಗಳು ಮಾಡೀನಿ, ಡಿಸ್ಕಂಟಿನ್ಯೂ ಮಾಡಿದ್ನಿ. ಆದರೆ ಈ ಸಲ ನಾನು ಫಿಸಿಕ್ ಚೇಂಜ್ ಮಾಡಬೇಕು, ನಾ ಫಿಸಿಕ್ ಚಾಲೆಂಜ್ ಮಾಡ್ಕೊಂಡು ನಾನು ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೋಬೇಕು ನನ್ನ ಬಾಡಿ ನಾನು ಅಂತ ಹೇಳಿ ಒಂದು ದೃಢ ನಿರ್ಧಾರ ಮಾಡಿ ಜಿಮ್ಮಿಗೆ ಹಚ್ಚೀನಿ. ನಾ ವರ್ಕೌಟ್ ಮಾಡೋದು ಏನೂ ವಿಡಿಯೋ ಮಾಡಿಲ್ಲ, ನಾನು ಸಿಂಪಲ್ ವರ್ಕೌಟ್ ಇತ್ತು, ಫಸ್ಟ್ ಡೇ ಇತ್ತು ಅಂಥೇಳಿ. ಸೊ ಈ ಅನ್ನಂದ ವಿಡಿಯೋ ಮಾಡೀನಿ. ಇವರ ನನ್ನ ದೋಸ್ತ್ ಅನ್ನೋಕ್ಕಿಂತ ಭೀ ನನ್ನ ಖಾಸ್ ಅನ್ನ. ಇವ್ರದ್ದು ಫಿಸಿಕ್ ಬೇರೆನೇ ಐತಿ, 7-8 ವರ್ಷ ಜಿಮ್ ಮಾಡತ್ತಾರು. ಇವ್ರದ್ದೊಂದು ಸಪ್ರೇಟ್ ವಿಡಿಯೋ ಮಾಡಿ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ಹಾಕ್ತೀನಿ. ನಂದು ಇವತ್ತು ಸಿಂಪಲ್ ವರ್ಕೌಟ್ ಇತ್ತು. ಸೊ ಲಘು ಮುಗೀತು. ನಾನು ನನ್ನ ವರ್ಕೌಟ್ ಮುಗಿಸ್ಕೊಂಡು ಈಗ ಸೀದಾ ಜಿಮ್ನಿಂದ ಜಿಮ್ ಮುಗಿಸ್ಕೊಂಡು ನಾ ಬಂದೀನಿ ಮನೆ ಒಳಗೆ ಎಲ್ಲ ಜಳಕಾದು ಮಾಡಿ. ಸೊ ನಾ ಈಗ ಹೊಂಟೀನಿ ಜಪ ಮಾಡಕ್ಕೆ. तू समझा? हाँ नहीं तू समझा नहीं. ಇಟ್ಸ್ ಅ ಮ್ಯಾಂಡೇಟರಿ. ಹರೇ ಕೃಷ್ಣ, ರಾಧೆ ರಾಧೆ. ಮನೆ ಒಳಗಿಂದ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡೆ ಅಂದ್ರೆ ನಮ್ದು. ಸೊ ನಾ ಹೊಂಟೀನೀಗ ಕೆಲಸ ಹುಡ್ಕಾಡಕ್ಕೆ. ಆಲ್ರೆಡಿ ಒಂದು ಕೆಲಸದಾಗಿದ್ದೀನಿ, ಅದನ್ನ ಬಿಟ್ಟು ಬೇರೆ ಕೆಲಸ ಹುಡ್ಕಾಡಕ್ಕೆ ಬಂದೀನಿ. ಸೊ ಆಲ್ರೆಡಿ 7-8 ಫೈನಾನ್ಸ್ ತಿರುಗಾಡೀನಿ. ಈಗ ಇಲ್ಲಿ ಫೈನಾನ್ಸ್ದಾಗ ಕೆಲಸ ಕೇಳಕ್ಕೆ ಹೊಂಟೀನಿ, ನೋಡೋಣ ಬರ್ರಿ ಏನಂತಾರು. ಸೊ ಇಲ್ಲಿ ಫೈನಾನ್ಸ್ ಅವ್ರಿಗೆ ಕೆಲಸ ಕೇಳಕ್ಕೆ ಹೋಗಿದ್ನಿ. ಅವರು ರೆಸ್ಯೂಮ್ ತೊಗೊಂಡಾರು, ಈವ್ನಿಂಗ್ ಕಾಲ್ ಮಾಡ್ತಂದಾರು. ಇಲ್ಲೊಂದು ಹೋಗಿನಿ. ಸೊ ಇವ್ರು 25 ವರ್ಷದ ಮೇಲ್ಗಡೆ ಯಾರು ಇರ್ತಾರೆ ಅವ್ರಿಗಂತ ಕೆಲಸ ಸಿಗಂಗಿಲ್ಲ ಅನ್ನತ್ತಾರು. ಕಂಟ್ರೋಲ್. ಸೊ ಮತ್ತೊಂದು ಫೈನಾನ್ಸ್ಗೆ ಬಂದೀನಿ. ಈ ಫೈನಾನ್ಸ್ಗೆ ಇಲ್ಲಿ ಆಲ್ರೆಡಿ ಇವ್ರು ಒಂದು ಸಲ ಮಾತಾಡೀನಿ, ಮತ್ತೊಂದು ಸಲ ಕೇಳಕ್ಕೆ ಬಂದೀನಿ. ಈಗ ಇವ್ರ ಒಂದು ಸ್ವಲ್ಪ ವೇಟ್ ಮಾಡಂದರು. ಸೊ ಇಲ್ಲಿ ವೇಟ್ ಮಾಡತ್ತೀನಿ, ವಿಡಿಯೋ ಮಾಡತ್ತೀನಿ, ನೋಡೋಣ ಬರ್ರಿ ಏನಾಗ್ತೈತಿ. ಅಲ್ಲಿ ಕೆಲಸ ಕೇಳಕ್ಕೆ ಹೋಗಿದ್ನಿ, ಅದು ಕೆಲಸ ಕನ್ಫರ್ಮ್ ಆಗೋಂಗೆ ಆಗೈತಿ. ಸೊ ನಾ ಮೊದಲು ಏನು ಕೆಲಸ ಮಾಡ್ತಿದ್ನಿ ಅವರೆಲ್ಲ ಸ್ಟಾಪ್ ಸಿಕ್ಕಿದ್ರು. ಅವ್ರ ಜೊತೆ ನಾಷ್ಟ ಅದು ಮಾಡ್ಕೊಂಡು ಪಾಪ ಎಲ್ಲ ನಾಷ್ಟದ ಬಿಲ್ ಅದೆಲ್ಲ ಹೊರಗೆ ಕೊಟ್ಟರು. ನಾ ಇಲ್ಲಿ ಬಂದೀನಿ ಸಿಮ್ ಪೋರ್ಟ್ ಮಾಡ್ಸಕ್ಕೆ. ಸಿಮ್ ಪೋರ್ಟ್ ಮಾಡಿಸಿದ ಕೂಡಲೇ ಇವ್ರು ನನಗೊಂದು ಗಿಫ್ಟ್ ಕೊಟ್ಟರು, ಜಿಯೋದಿಂದ ಏರ್ಟೆಲ್ಗೆ ಬರೋಣ. ಸೊ ಇದು ನೋಡ್ರಿ, ಈ ಕಂಪ್ನಿ ಐತಿ, ಚಲೋ ಬರ್ತೈತೆ ಅನ್ನಿಸ್ತೈತಿ. ಏನಿಲ್ಲ, ಫ್ರೀ ಬಂದೈತಿ, ಎಷ್ಟು ದಿವ್ಸ ಬರ್ತೈತೆ ಅಷ್ಟು ದಿವ್ಸ ಯೂಸ್ ಮಾಡೋದು, ಆಮೇಲೆ ಬಿಸಾಕ್ಬಿಡೋದು. ಖರೆ ಆದರೂ ಕಂಪ್ನಿ ಚಲೋ ಐತೆ ಅನ್ನಿಸ್ತೈತಿ. ಪೋರ್ಟ್ ಮಾಡಿಸಿದ ಕೂಡಲೇ ಇಂಥ ಆಫರ್ಗಳು ಇರ್ತಾವಲ್ಲ, ಸೊ ಹಂಗಾಗಿ ಪೋರ್ಟ್ ಮಾಡಿಸ್ಬಿಡುದ್ರಿ. ನೋಡುತ್ತಲೇ ರಾತ್ರಿ ಆಯಿತು. ಇಲ್ಲಿಂದ ನಾನು ನಮ್ಮ ಪಪ್ಪಾರನ್ನ ಕರ್ಕೊಂಬರಕ್ಕೆ ಹೋಗಿನಿ. ನಮ್ದು ಹಿಟ್ಟಿನ ಗಿರ್ನಿ ಐತಿ, ಇಲ್ಲಿ ನಮ್ಮ ಪಪ್ಪಾರ ಬೀಸ್ತಾರೋ. ಸೊ ಇಲ್ಲಿಂದ ನಮ್ಮ ಪಪ್ಪಾರನ್ನ ಕರ್ಕೊಂಡು ಅಂಗಡಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ನಾ ಹೊಂಟೀನಿ ಮನೆಗೆ. ಸೊ ಇವತ್ತಿನ ದಿನ ಕೆಲಸ ಸಿಗ್ಬೋದು ಅನ್ನೋ ಒಂದು ಹೋಪ್ ಇತ್ತು. ನಾ ಬಂದೀನಿ ಮನೆಗೆ, ನೈಟ್ ಹಾಲು ಕುಡಿದ್ನಿ, ಸೀದಾ ಮಲ್ಕೊಂಬಿಟ್ಟಿನಿ. ಸೊ ಸಿಗನು ಮತ್ತೊಂದು ವಿಡಿಯೋ ಒಳಗೆ ನನ್ನ ಕೆಲಸ ಸಿಕ್ತೋ ಇಲ್ಲೋ ಅಂತ ನಿಮಗೆ ಹೇಳ್ತೀನಿ, ಕನ್ಫರ್ಮ್ ಮಾಡ್ತೀನಿ. ಅಲ್ಲಿ ತನಕ ಯಾರಾದರೂ ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿಲ್ಲ ಅಂದ್ರೂ ನನ್ನ ಕಮೆಂಟ್ನ ಹೇಳ್ರಿ ಏನಾರ ತಪ್ಪಿದ್ನಂದ್ರೆ. ಸೊ ಯಾರು ಕೆಲಸ ಇಲ್ದ ಮನ್ಯಾಗ ಕುಂಡ್ರಕ್ಕೆ ಹೋಗ್ಬೇಡ್ರಿ. ಭಾಳ ಅಂದ್ರೆ ಭಾಳ ಗಿಲ್ಟ್ ಫೀಲ್ ಆಗ್ತೈತಿ. ನಮ್ಮ ಮನ್ಯಾನವ್ರು ಒಂದು ನಮ್ಮ ಮ್ಯಾಗ ಹೋಪ್ ಇರ್ತೈತಿ, ಅದನ್ನು ನಾವು ಕಳ್ಕೊಬಾರ್ದು. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ನಾವು ಕೆಲಸ ಮಾಡೋಣ, ನಮ್ಮ ಮನೆ ನಡೀತಿರ್ತಾವೆ, ನಮ್ಮ EMI ಎಲ್ಲ ಪೇಡ್ ಆಗ್ತಿರ್ತಾವೆ, ನಮಗೆ ಆಸೆನೂ ಭಾಳ ಇರ್ತಾವೆ. ಹಾಗಾಗಿ ನಾವು ಏನಾರ ಸಾಲ ಮಾಡ್ಕೊಂಡಿರ್ತೀವಿ, EMI ಏನಾರು ತೊಗೊಂಡಿರ್ತೀವಿ,
ಅಲ್ಲಿ ಏನೋ ಒಂದು ಕೆಲಸ ಮಾಡ್ತಿರ್ತೀವಿ, ಆ ಕೆಲಸ ಇರಿಟೇಟ್ ಆಗತ್ತೈತೆ ಅಂತ ಹೇಳಿ ಬಿಟ್ಟಿರ್ತೀವಿ. ಸೊ ಯಾರಾದ್ರಿಗೂ ಇಂಥ ಪರಿಸ್ಥಿತಿ ನಿಮಗೂ ಎದುರು ಆಗಿತ್ತಂದ್ರೆ ನನ್ನ ಕಮೆಂಟ್ನಾಗ ತಿಳಿಸ್ರಿ. ಈ ಫೈನಾನ್ಸ್ನಾಗ ಕೆಲಸ ಮಾಡೋ ಹುಡುಗರ್ದು ಆಲ್ಮೋಸ್ಟ್ ಆಲ್ ಜೀವನ ಎಲ್ಲ ಹಿಂಗೆ ಇರ್ತೈತೆ ಪಾಪ. ಡಿಗ್ರಿ ಮುಗಿಸ್ಕೊಂಡಿರ್ತೀವಿ, ಈಗ ಏನೋ ಚಲೋ ಕೆಲಸ ಸಿಗ್ತೈತೆ ಅಂತ ಅಂದ್ಕೊಂಡಿರ್ತೀವಿ, ಅದರ ಕೆಲಸನೂ ಸಿಕ್ಕಿರ್ತೈತಿ. ಅದರ ಕೆಲಸ ಒಳಗೆ ಏನು ರಿಯಾಲಿಟಿ ಇರ್ತೈತಲ್ಲ, ಅದು ಕೆಲಸ ಒಳಗೆ ಹೋದ ಕೂಡಲೇ ಗೊತ್ತಾಗಿರ್ತೈತಿ. ಏನು ಮಾಡೋಕ್ಕೆ ಬರಲ್ರಿ, ಜೀವನ ಐತಿ, ಏನಾದರೂ ಮಾಡಿ ಜೀವನ ನಡೆಸಬೇಕು. ಆದರೆ ಎಲ್ಲರಿಗೂ ಹೇಳೋದು ಒಂದು ಇಷ್ಟ, ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಳಗೆ ಹುಟ್ಟಿವಂದ್ರೆ ನಾವು ಲಾಸ್ಟ್ ತನಕನೂ ಬಡವರಾಗಿ ಉಳಿಬಾರ್ದು. ನಾವು ಏನಾದರೂ ಮಾಡಿ ನಮ್ಮ ಜೀವನ ಸಾಗಿಸಿ ನಾವು ಬದುಕಲೇಬೇಕು. ನಮ್ಮ ಜೀವನ ಮಟ್ಟ ಏನೈತಿಲ್ಲ ನಾವು ಒಂದು ಸ್ವಲ್ಪ ಮ್ಯಾಗ ದಾಟಬೇಕು. ಎಲ್ಲರೂ ಯಾರು ನಮಗೆ ಏನೂ ಆಗಂಗಿಲ್ಲ ಅಂದಿರ್ತಾರಲ್ಲ ಅವ್ರ ಮುಂದೆ ನಾವು ಬೆಳೆದು ತೋರಿಸಬೇಕು. ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ಏನಾದರೂ ನನ್ನ ವಿಡಿಯೋಕ್ಕೆ ಲೈಕ್ ಮಾಡಿರಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ನಾ ಇನ್ನೂ ಬಿಗಿನರ್ ಅದೀನಿ ವಿಡಿಯೋ ಒಳಗೆ, ಮುಂದೆ ಚಲೋ ಕಂಟೆಂಟ್ ಕೊಡ್ಕೊತ ಹೋಗ್ತೀನಿ. ಸೊ ಇಲ್ಲಿಗೆ ನಮಸ್ತೆ, ಬಾಯ್, ಸಿ ಯು.